ರಚನಾ, ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಅಯ್ಯೋ, ನನಗೆ ಯಾವ ಅಭ್ಯಂತರನೂ ಇಲ್ಲ ಅತ್ತೆ. ಮೊದ್ಲು ಕಳ್ಸಿ ಅವ್ರನ್ನ ಆಚೆಗೆ. ಸಂಜೀವ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಯ್ಯೋ, ನನ್ನ ಜೀವದ ಮೇಲೆ ನನಗೆ ಬಿಟ್ರೆ ಬೇರೆ ಯಾರಿಗೂ ಆಸೆನೇ ಇಲ್ವಲ್ಲಪ್ಪ. ಏನ್ ಮಾಡೋದು ಮಗ? ಸಾಂಗು ಡುಯೆಟ್ಟು ತಲೆ ಮೇಲೆ ಕುಡ್ದ ಅಂದ್ರೆ ರೂಮಿಂದ ನನ್ನ ಓಡಿಸಿದಾರೆ ಕಣೋ. ಇನ್ಸಲ್ಟ್ ಆಗಿದೆ ನನಗೆ. ಇದನ್ನ ನಾನು ಸಹಿಸಲ್ಲ. ಏನ್ ಮಾಡ್ತಾರಂತೆ? ಇನ್ಮೇಲೆ ನಾನು ಯಾವತ್ತು ಈ ರೂಮಲ್ಲಿ ಮಲ್ಗಲ್ಲ. ಏನ್ ಶಪಥ ಮಾಡ್ತಾರಂತ? ಹೌದು. ಜೀವ ಶಪಥ ಇದು. ದೇವಿ, ದೇವಿ, ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಇವತ್ತು ಅಮಾವಾಸ್ಯೆ ಏನೂ ಇಲ್ವಲ್ಲ? ಪದ್ಮಜ ಪಾಲ್ಗೆ ಇವತ್ತು ಅಮಾವಾಸ್ಯೆನೆ. ಅವಳಿಗೆ ಕೋಸಂಬರಿ ಬೇಕಂತೆ, ಅಕ್ಕಿ ಪಾಯಸ ಬೇಕಂತೆ, ಬೇಳೆ ತೋವೆ ಬೇಕಂತೆ. ಸಪ್ಪೆ ಊಟ ಮಾಡ್ತಿದ್ದೊಳ್ಗೆ ಈ ಆಸೆಗಳೆಲ್ಲ ಯಾವಾಗ್ಲಿಂದ ಶುರು ಆಯ್ತು? ಈಗೀಗ ಶುರುವಾಗ್ತಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವಳ ಮನ್ಸಿನ ಮೂಲೆಯಲ್ಲಿ ಧೈರ್ಯ ಇಣಕ್ ನೋಡ್ತಾ ಇದೆ ಅಂತ. ಅದನ್ನ ಈಗ್ಲೇ ಹೊಸಕಾಕಿ ಅವಳನ್ನ ಭಯದಲ್ಲಿ ಬೇಯಿಸ್ಲಿಲ್ಲ ಅಂದ್ರೆ ನಾಳೆ ದಿನ ಒಬ್ಬಟ್ಟು, ಚಕ್ಲಿ, ರವೆ ಉಂಡೆ, ನಿಪ್ಪಟ್ಟು ಅಂತ ಎಲ್ಲಾನು ಕೇಳ್ಕೊಂಡ್ ಬರ್ತಾಳೆ. ರೇಂಜಿಗೆ ಬೆಳೆದ್ಬಿಟ್ಲ ಅವಳು. ದೇವಿ, ನಾವಿನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು. ಅದಕ್ಕೆ ಒಂದ್ ರೌಂಡ್ ನನ್ನ ಉಗ್ರ ರೂಪನ ಅವಳಿಗೆ ತೋರಿಸ್ಬಿಟ್ಟು ಬರ್ತೀನಿ. ಪದ್ಮಜಗೆ ಇದ್ದಕ್ಕಿದ್ದಾಗೆ ಈ ಆಸೆಗಳೆಲ್ಲ ಹೇಗ್ ಬಂತು? ಅದನ್ನ ದೇವಿ ಹತ್ರನೇ ಹೇಳಿದಾಳೆ. ಎಲ್ಲಿಂದ ಬಂತು ಅವಳಿಗಿಷ್ಟೊಂದು ಧೈರ್ಯ? ಏನ ಗೋಳಿಂದ ಡುಯೆಟ್ ಆಡ. ಡುಯೆಟ್ ಮಾಡ ಹಾಳಾಗ. ಪನಿಷ್ಮೆಂಟ್ ಸಿಕ್ಕಿ ಕೇರ್ ಆಫ್ ಫುಟ್ಪಾತ್ ನಾನೇ ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ. ನನ್ನ ಹೆಂಡತಿನ ಕೇರ್ ಮಾಡ್ತಿಲ್ಲ. ಇದ್ರ ಮಧ್ಯೆ ಇವನ್ ಡುಯೆಟ್ ಅಂತ ಡುಯೆಟ್. ಅಲ್ಲ ಕಣ, ಹೂವೆಲ್ಲ ಬಾಡೋಗುತ್ತೆ ಕಣ. ಮಗ, ಒಂದಿನಕ್ಕೆಲ್ಲ ಬಾಡಲ್ಲ. ನೀನ್ ಮಲ್ಕೋ. ಹೂವು ಬಾಡಲ್ಲ ಕಣ, ನಾನ್ ಬಾಡೋಗ್ತೀನಿ. ಲೇ, ಪೇಪರಲ್ಲಿ ಬೇರೆ ನನ್ನ ರಾಶಿ ಅವ್ರಿಗೆ ಪ್ರಾಣಾಪಾಯ ಇದೆ ಅಂತ ಬರ್ದಿದ್ರು ಕಣ. ನೀನ್ ನೋಡಿದ್ರೆ ನನ್ ಮೇಲೆ ಆಣೆ ಮಾಡಿದ್ಯಾ. ಸಿಚುವೇಶನ್ ನೋಡಿದ್ರೆ ತಮಟೆ ಸೌಂಡು ಗ್ಯಾರಂಟಿ ಅನ್ನಿಸ್ತಾ ಇದೆ. ಲೋ, ಹೋಗ ಡುಯೆಟ್ ಆಡ, ಹೋಗ. ಏಯ್, ಸುಮ್ ಹೋಗ. ಲವ್ ನಿದ್ದೆ ಬರ್ಲಿಲ್ವಾ? ಎಲ್ಲಮ್ಮ ನಿದ್ರೆ ಮಾಡಕ್ ಬಿಡ್ತಾರೆ ಇವರು. ನನ್ ಮೇಲೆ ಯಾರಿಗೂ ಕಾಳಜಿನೇ ಇಲ್ಲ. ಮದ್ವೆ ಆಗಿದ್ದಾರೆ ಅನ್ನೋದ್ ಬಿಟ್ರೆ ಗಂಡ ಹೆಂಡತಿ ಅನ್ನೋ ತರ ಏನಾದ್ರು ನಡ್ಕೊಂಡಿದಾರ ಇವರು? ಕೃಷ್ಣ, ಅದು ಇಬ್ರಲ್ಲೂ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದು ಬಾಳಮ್ಮ, ಯಾವಾಗ ನೋಡಿದ್ರೇನು ಕಚ್ಚಾಡ್ತಾ ಇರ್ತಾರೆ. ಕೃಷ್ಣ, ಅದಕ್ಕಿಂತಾನೆ ನಾನು ಸ್ಕೆಚ್ ಹಾಕಿ ಒಂದು ಸೆಟಪ್ನ ರೆಡಿ ಮಾಡಿದ್ದೆ. ಈಗ ನೋಡಿದ್ರೆ ಅದೇ ನನಗೆ ತಿರುಗು ಬಾಣ ಆಗೋಗಿದೆ. ಬಾಳಮ್ಮ, ನಾವು ಯಾರ ಮೇಲಾದ್ರೂ ಸುಳ್ಳು ಆಣೆ ಮಾಡಿದ್ರೆ ಅವರು ಸತ್ತೋಗ್ತಾರಂತೆ. ಹೌದಾ? ಕೃಷ್ಣ, ಇವತ್ ನೈಟು ರಚ್ಚ ಜೊತೆಗೆ ಡುಯೆಟ್ ಹಾಳೆ ಹಾಡ್ತೀನಿ. ನನಗೂ ಡುಯೆಟ್ ಹಾಡ್ತೀನಿ ಕಣ.
ಬಾಲ ಅಣ್ಣ ನಮ್ಮ ಅಣ್ಣ ಬಾಲ ನಮ್ಮ ಅಣ್ಣ ಅಣ್ಣ ಅಯ್ಯೋ ಬಾಲಣ್ಣ 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 ಲೋ ಗೆಳೆಯ ಈಗ ಇದ್ದಕ್ಕಿದ್ದಕ್ಕೆ ಮೇಲ್ ಕೊಟ್ಬಿಟ್ರೆ ಹೆಂಗೋ ನೀನು ನಾನೆಲ್ಲೋ ಮೇಲಕ್ಕೆ ಹೋದೆ ನೀವಿಬ್ರೆ ಬಲವಂತವಾಗಿ ಕಳ್ಸಿರೋದು ಇನ್ನೆಲ್ಲಲ್ಲಿ ಯಾರನ್ ಬಾಲಣ್ಣ ಅಂತ ಕರೀಲಿ ಅಣ್ಣ ಅಯ್ಯೋ 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 ರೋಡಲ್ಲಿ ಹೋಗೋ ಎಲ್ರನ್ನೂ ಕರಿ ಏನ್ ಮಾಡಕ್ಕಾಗತ್ತೆ ಇಂಥ ಟೈಮಲ್ಲಿ ಅಣ್ಣ ಅಣ್ಣ ಅನ್ಕೊಂಡೆ ಅನ್ಯಾಯವಾಗಿ ಆಣೆ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಹೆಂಗ್ ಆಕ್ಟ್ ಮಾಡ್ತಿದಾರ ನೋಡು ಗಂಡ ಹೆಂಡ್ತಿ ದೇವ್ರ ನಿನಗೆ ಸ್ವರ್ಗನ ಕೊಡ್ಲಿ ಕಣೋ ಸ್ವರ್ಗನ ಕೊಡ್ಲಿ ಬಾಲಣ್ಣಂಗೆ ಒಳ್ಳೆ ಮನ್ಸಿದೆ ಅವ್ರು ಖಂಡಿತ ಸ್ವರ್ಗಕ್ಕೆ ಹೋಗೋದು ಬಾಲಣ್ಣ ಅಯ್ಯೋ ಪಾಪಿಗಳ ಚೆನ್ನಾಗಿದ್ದವನ್ನ ಸಾಯಿಸ್ಬಿಟ್ಟು ಸ್ವರ್ಗಕ್ಕೆ ಸ್ಪಾನ್ಸರ್ ಮಾಡ್ತೀರಾ ನಿಮ್ಗೆ ಒಳ್ಳೇದಾಗಲ್ಲ ಎಕ್ಕುಟ್ ಹೋಗ್ತೀರಾ ನೀವ್ರು ಹಾಳಾಗ್ ಹೋಗ್ತೀರಾ ಅಯ್ಯೋ ಬಾಲಣ್ಣ ಹುಚ್ಚಿದೆ ನಿನಗೆ ಎದ್ದೋ ಆಚೆ. ಈಗ ಏನಾದ್ರು ಮಾಡ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ನನ್ ಕನಸು ನಿಜ ಆಗ್ಬಿಡುತ್ತೆ ಬೇರೆ ಏನಪ್ಪ ಮಾಡೋದೀಗ ಲೇ ನೀನ್ ಇವಾಗ ಎದ್ದೋಗ್ಲಿಲ್ಲ ಅಂದ್ರೆ ನಿನ್ ಕತ್ತನ್ನ ನಾನೇ ಚಿಕ್ತೀನಿ. ಬೇಡ ದೇವಿ, ಬೇಡ 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 ದೇವಿ. ಬೇಡ ದೇವಿ, ಬೇಡ ಬೇಡ ಬೇಡಮ್ಮ, ಬೇಡ ಬೇಡ ಬೇಡಮ್ಮ, ಬೇಡ. ಬೇಡ ದೇವಿ, ದಯವಿಟ್ಟು ನಿಲ್ಸು, ನನ್ನ ಕೈ ಮುಗಿತೀನಿ. ಬೇಡ ಬೇಡ. ಏನ್ ದೊಡಮ್ಮ, ಒಂದ್ ಜೋಶಲ್ಲಿ ಡಾನ್ಸ್ ಮಾಡ್ತಿದ್ದೆ, ಅತ್ತು ಕರ್ದು ಮೂಡ್ನೆ ಹಾಳು ಮಾಡಕ್ ಬಿಟ್ರಲ್ಲ. ಛೇ 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 ಛೇ. ನನಗೆ ಈ ಶಿಕ್ಷೆ ಯಾಕಮ್ಮ ಕೊಡ್ತಾ ಇದೀಯ? ನನ್ನಿಂದ ಏನಾದ್ರು ತಪ್ಪಾಯ್ತಾ ದೇವಿ? ಕೋಸಂಬರಿ, ಅಕ್ಕಿ ಪಾಯಸ, ಬೇಳೆ ತೋವೆ ತಪ್ಪಲ್ವಾ? ಹಾ? ತಪ್ಪಲ್ವಾ? ರಚನಾ ರಚನಾ
ನನ್ ಬಾಳ ನಾನಿನ್ನೂ ಬದುಕಿದ್ದೀನಿ, ಸತ್ತಿಲ್ಲ. ನನ್ ಮನ್ಸ ಆಗಿರೋದು ದೆವ್ವ ಆಗೋದು ನಿಮ್ಮಿಬ್ರ ಕೈಯಲ್ಲೇ ಇದೆ. ಮಧ್ಯರಾತ್ರಿ ಲೆಪ್ಸಿ ಯಾಕೆ ತಲೆ ತಿಂತಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮು ನನಗಲ್ಲ, ಜೀವಂಗೆ. ಜೀವಾಗ ಏನಾಯ್ತು? ಬೇಬಿಗೆ ಏನಾಯ್ತು? ಭಯ ಪಡೋಂಥದ್ದು ಏನೂ ಆಗಿಲ್ಲ. ಮತ್ತೆ ನೀವು ಅವನ ಜೊತೆ ಮಾತಾಡ್ತಿಲ್ಲ ಅಂತ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡಿದ್ದಾನೆ. ಕೊಳೋ ಅಂತ ಅಳ್ತಾ ಇದ್ದಾನೆ. ಬಂದೊಂದ್ಸತಿ ಮಾತಾಡ್ಸ್ಬಿಡಮ್ಮ. ನಾನ್ ನೋಡ್ದಾಗ ಬೇಬಿ ನಿದ್ದೆ ಮಾಡ್ತಾ ಇರಲ್ಲ. ಅಯ್ಯೋ, ನೀನ್ ಬಂದು ನೋಡಿದಾಗ ಅವನ್ ಎದ್ದಿದ್ದ, ಆಮೇಲೆ ಮಲ್ಕೊಂಡು ನಿಮ್ಮಮ್ಮ ಕನ್ಸಲ್ ಬಂದ್ಲು ಅಂತ ಎದ್ ಕೂತ್ಕೊಂಡು ಅಳ್ತಾ ಇದ್ದಾನೆ. ಬಾಮ್ಮ, ನೀನ್ ಮಾತಾಡ್ಸಮ್ಮ. ಓಹೋ, ಆಗ್ಲೇ ಒಂದ್ ರೌಂಡ್ ನಿದ್ದೆನೂ ಮಾಡಿ ಕನ್ಸು ಕಂಡು ಎದ್ಬಿಟ್ರಾ? ನೋಡ್ದ್ಯಾ ಕೃಷ್ಣ, ನಿಮ್ಮ ಅಪ್ಪನ ಹೋಗಿ ಹೋಗಿ ಅವ್ರ ಬಗ್ಗೆ ನಾವ್ ತಲೆ ಕೆಡ್ಸ್ಕೊಂಡ್ವಲ್ಲ, ನಮಗ್ ಬುದ್ಧಿ ಇಲ್ಲ. ಬಾ, ನಾವು ಮಲ್ಕೊಳೋಣ, ನಮಗೂ ನಿದ್ದೆ ಬರುತ್ತೆ. ಅಯ್ಯಯ್ಯೋ, ಈ ಬಡವನ್ ಪ್ರಾಣದ ಪ್ರಶ್ನೆ ನಮ್ಮ ಇದು. ಒಂದ್ಸಲ ಬಂದ್ಬಿಟ್ಟು ಅವನ್ನ ಮಾತಾಡ್ಸ್ಬಿಡಮ್ಮ. ಮಾತಾಡ್ಬಾರ್ದು ಅಂತ ಶಿಕ್ಷೆ ಬಿದ್ದಿದೆ. ಏನಾದ್ರು ಅಪ್ಪಿ ತಪ್ಪಿ ಮಾತಾಡ್ಸಿದ್ರೆ ನಮ್ಮನ್ನ ಮುಗಿಸ್ಬಿಡ್ತಾರೆ ಅಷ್ಟೇ ಈ ಮನೆಯವರು. ಒಂದ್ ದಿನ ಶಿಕ್ಷೆ ಮುಗಿಯೋವರೆಗೂ ನಾನ್ ಅವ್ರ ಜೊತೆ ಮಾತಾಡಲ್ಲ. ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ ಬಾಲ ನೀವು. ಬಾಕಂದ ಮಲ್ಕೊ, ಹೋಗಿ ನೀನ್. ಮನುಷ್ಯಂಗೆ ಒಳ್ಳೆ ಊಟ ಮಾಡ್ಬೇಕು ಅನ್ಸದ್ ಯಾವಾಗ? ಮನ್ಸಿಗೆ ತುಂಬಾ ಖುಷಿ ಆದಾಗ. ನಿಮ್ ಮುಖದಲ್ಲಿ ಆ ಖುಷಿ ನಂಗಿವಾಗ ಕಾಣಿಸ್ತಿದೆ. ಅದ್ ತಪ್ಪಲ್ವಾ? ರೋಡಲ್ಲಿ ಹೋಗೋ ನಾಯಿ ನರಿ ಸಂತೋಷ ಪಟ್ರು ನಾನ್ ತಡ್ಕೊಂಡ್ಬಿಡ್ತೀನಿ, ಕೇರ್ ಮಾಡಲ್ಲ. ಆದ್ರೆ ಜಗದೀಶ್ ಚಂದ್ರನ್ ಕುಟುಂಬದಲ್ಲಿ ಯಾವನಾದ್ರೂ ಒಬ್ಬ ಖುಷಿ ಪಟ್ರು ಆಗ ನಮ್ಮಪ್ಪನ್ ಸುಡೋ ಚಿತೆನೆ ಕಣ್ಮುಂದೆ ಬರುತ್ತೆ. ಆ ಬೆಂಕಿ ಯಾವ ರೀತಿಯಾಗಿ ಇಂಚಿಂಚಾಗಿ ನಮ್ಮಪ್ಪನ್ ದೇಹನ್ ಸುಡ್ತೋ ಅದೇ ತರ ನಿಮ್ಮೊಬ್ಬೊಬ್ಬರದು ಸಂತೋಷನ ಇಂಚಾಗಿ ಸುಡ್ತೀನಿ ನಾನು. ಕೋಸಂಬರಿ ಬೇಕೇನೆ? ಕೋಸಂಬರಿ ನಿನ್ ಮೊಕ್ಕಕ್ಕೆ ಕೊಡ್ತೀನಿ, ಕೋಸಂಬರಿ. ಬೇಡ ಬೇಡ, ಇಂಜೆಕ್ಷನ್ ಬೇಡ, ಬೇಡ ದೇವಿ, ಬೇಡ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತೆ. ಹಂಗಾಯ್ತು ನನ್ನ ಪರಿಸ್ಥಿತಿ. ಇವನು ಆಣೆ ಮಾಡ್ಬಿಟ್ಟು ನನ್ನನ್ನ ಆಪತ್ತಿಗೆ ಸಿಗಿಸ್ಬಿಟ್ಟವನೆ. ಏನ್ ಮಾಡೋದೀಗ? ಅಯ್ಯೋ ದೇವ್ರೆ, ಆ ಯಮ್ಮನಿಂದ ನೀನೇ ಕಾಪಾಡ್ಬೇಕು ಪ್ಲೀಸ್. ಒಂದು ದಿನ ಹೆಂಡತಿಯಿಂದ ದೂರ ಇರ್ಬೇಕು. ಜೀವ ಜೀವ ಎದುರಾಗನೆ ಏನಿಂದ ಮತ್ತೆ ಎದೋಳು ಅಂತ ಹೇಳಿದ್ರೆ ಎದೋಳ್ಬೇಕಷ್ಟೇ. ಒಳ್ಳೆ ಹಿಂಸೆ ಆಗೋಯ್ತಿಂತು. ಏನಾ ನೀವು ಕೊಟ್ಟಿದ್ದ ಶಿಕ್ಷೆ ಮುಗಿದೋಯ್ತು. ಕಾಮಿಡಿ ಮಾಡ್ಬೇಡ. ಶಿಕ್ಷೆ ಮುಗಿಯೋದು ನಾಳೆಗೆ. ನಾಳೆ ಶುರು ಆಗೋಯ್ತು. ಏನೋ ಹೇಳ್ತಾ ಇದೀಯಾ? ಒಂದು ದಿನ ಮುಗಿಯೋದು ಯಾವ ಸಮಯಕ್ಕೆ? ರಾತ್ರಿ 12 ಗಂಟೆಗೆ. ನಿನಗೆ ಶಿಕ್ಷೆ ಕೊಟ್ಟಿದ್ಯಾವತ್ತು? ಇವತ್ತು? ಇವತ್ತಲ್ಲ, ನಿನ್ನೆ 12 ಗಂಟೆ ದಾಟಿ ಹೊಸ ದಿನ ಶುರುವಾಯ್ತು. ಅಂದ್ರೆ ಶಿಕ್ಷೆ ಮುಗಿದೋಯ್ತು. 24 ಗಂಟೆಗೆ ಒಂದಿನ ಅಂತ ಹೇಳ್ತಾರೆ.
ದಾಮಿನಿ ಅತ್ತೆ 24 ಗಂಟೆ ಅಂತ ಹೇಳಲೇ ಇಲ್ವಲ್ಲ. ಒಂದು ದಿನ ಅಂತ ಹೇಳಿದ್ರು. ಯಾವಾಗ? ನಿನ್ನೆ. ಅದು 12 ಗಂಟೆಗೆ ಮುಗಿದಾಯ್ತು. ಮಗ ಇದೊಂಥರ ಚೀಟಿಂಗ್ ಕಣೋ, ಆದರೂ ಲಾಜಿಕಲ್ ಆಗಿ ಕರೆಕ್ಟಾಗೇ ಇದೆ ಅಲ್ವಾ? ಮತ್ತೆ ನಡಿ, ಡುಯೆಟ್ ಆಡ್ಬಿಟ್ಟು ನನ್ನ ಕಾಪಾಡು. ಮಗ. ರಚನಾ ಮಲ್ಕೊಂಡಿದ್ದಲ್ಲ ಕಣೋ, ಹೇಗೆ ಎಬ್ಸೋದು? ಡುಯೆಟನ್ನ ನಾಳೆ ಹಾಡಿದ್ರೆ ಆಯ್ತು ಬಿಡು. ಅಲ್ಲಿವರೆಗೂ ನಾನು ಬದುಕಿರ್ಬೇಕಲ್ಲ. ಹೇಳೋ ಮೇಲೆ ಎದ್ಬಿಟ್ಟು ಡುಯೆಟ್ ಆಡ. ನಿದ್ದೆ ಮಾಡ್ತಿರೋದನ್ನ ಡಿಸ್ಟರ್ಬ್ ಮಾಡಬಾರ್ದು, ಪಾಪ ಸುತ್ಕೊಳ್ಳುತ್ತೆ. ಓಹ್, ನನ್ ಮೇಲೆ ಸುಳ್ಳು ಆಣೆ ಮಾಡಿದ್ರೆ ನಿನಗೆ ಪಾಪ ಸುಟ್ಕೊಳಲ್ವಾ? ಒಳ್ಳೆ ಇದೆಯಾ ಕಣ ನೀನು. ನಿನಗಿಂತ ಸಿನಿಮಾ ಹೀರೋನೇ ಬೆಟರ್. ಅವನು ಹೀರೋಯಿನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದ ನೋಡ್ದ. ವಾಹ್, ಹಾಗೆ ಎಷ್ಟು ರೊಮ್ಯಾಂಟಿಕ್ ಆಗಿ ಹೀರೋಯಿನ್ ಕೈನ ಹಿಡ್ಕೊಂಡು ಹಂಗೆ ತಿರುಗಿಸ್ಕೊಂಡು ಸೊಂಟ ಕೈ ಹಾಕಿ ಹಿಂಗ್ ಹತ್ರ ಎಳ್ಕೊಂಡು ನಾಜೂಕಾಗಿ. ಯಾಕೆ ಹೊಟ್ಟೆ ಉರಿತಾ ಇದೆಯಾ? ಮಗ ಇವತ್ತು ಡುಯೆಟ್ ಕನ್ಫರ್ಮ್, ಗ್ಯಾರಂಟಿ. ಬೇಡ. ಬೇಡ ದೇವಿ, ಬೇಡ 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 ದೇವಿ, ನನಗೆ ಇಂಜೆಕ್ಷನ್ ಶಿಕ್ಷೆ ಮಾತ್ರ ಕೊಡಬೇಡಮ್ಮ. ತಗೊಂಡ್ರೆ ಮೈಯೆಲ್ಲ ಉರಿ ಬರುತ್ತೆ, ತುಂಬಾ ಹಿಂಸೆ ಆಗುತ್ತೆ. ಆಗ್ಲೇ ಅಲ್ವಾ ದೊಡ್ಡಮ್ಮ, ಮನುಷ್ಯ ಆಸೆಗಳನ್ನ ಮರೆಯೋದು. ನಾನೀಗ ಏನಮ್ಮ ಅಂತದಕ್ಕೆ ಆಸೆ ಪಟ್ಟೆ? ಕೋಸಂಬರಿ, ಅಕ್ಕಿ ಪಾಯಸ, ತೊವ್ವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಿದ್ದೆ ಅಲ್ಲಮ್ಮ, ಆದ್ರೆ ನೆನ್ಪಾಯ್ತು, ತಿನ್ಬೇಕು ಅಂತ ಆಸೆ ಆಯ್ತು. ಓ, ಹಬ್ಬಗಳೆಲ್ಲ ನೆನ್ಪಾಗ್ತಿದ್ಯಾ ನಿಮ್ಗೆ? ಅದಕ್ಕೆ ಈ ದೇವಿ ಎಲ್ಲೋ ವೀಕ್ ಆಗ್ತಿದ್ದಾಳೆ ಅಂತಲ್ವ ಅದ್ರ ಅರ್ಥ? ಅದ್ ಹೇಗ್ ದೊಡ್ಡಮ್ಮ ನಿಮಗ್ ಹಬ್ಬಗಳೆಲ್ಲ ನೆನ್ಪಾಗುತ್ತೆ? ಆಗ್ಬಾರ್ದಲ್ವಾ? ನಿಮ್ಮನ್ ನೀವ್ ಮರಿಬೇಕು, ನಿಮ್ ಸುತ್ತ ಇರೋ ಪ್ರಪಂಚನ ನೀವ್ ಗುರುತಿಸ್ಬಾರ್ದು ಅಂತ ತಾನೆ ದಿನ ನಿಮಗ್ ನಾನು ಮದ್ದುಗಳು, ಇಂಜೆಕ್ಷನು ಎಲ್ಲ ಕೊಡೋದು. ಅದನ್ ಮೀರಿ ನಿಮ್ ನೆನಪಿನ ಶಕ್ತಿ ಹೆಚ್ಚಾಗ್ತಿದೆ ಅಂದ್ರೆ ನಾನ್ ಎಲ್ಲೋ ಮೈ ಮರಿತಿದ್ದೀನಿ ಅಂತ ತಾನೆ ಅದರ ಅರ್ಥ. ಪರವಾಗಿಲ್ಲ, ಇನ್ಮೇಲ್ ನಾನು ತುಂಬಾ ಹುಷಾರಾಗಿರ್ತೀನಿ. ನಿಮ್ ನೆನ್ಪಿನ ಶಕ್ತಿನ ಎಗರಿಸ್ತೀನಿ. ಬೇಡ ದೇವಿ, ಬೇಡ. ಇದು ಅನ್ಸಲ್ಲ, ನನ್ನ ಕ್ಷಮಿಸ್ಬಿಡು. ನಾನ್ ಯಾವ್ದಕ್ಕೂ ಆಸೆ ಪಡಲ್ಲ ಇನ್ಮೇಲೆ. ಪಟ್ಬಿಟ್ರಲ್ಲ ದೊಡ್ಡಮ್ಮ, ನಂಗೆ ಹರ್ಟ್ ಆಯ್ತು. ನಿಮ್ಗೆ ಡಬಲ್ ಡೋಸ್ ಇಂಜೆಕ್ಷನ್ ಕೊಡ್ಬೇಕು. ಡಬಲ್ ಡೋಸ್ ಇಂಜೆಕ್ಷನ್ ದೇವಿ, ನೀ ಅದನ್ನ ನಂಗೆ ಕೊಟ್ರೆ ನನಗ್ ಮೈ ಮೇಲೆ ಎಚ್ಚರನೇ ಇರಲ್ಲ. ಇರಬಾರ್ದು. ಇದ್ದು ನೀವ್ ಯಾವ ಸಾಮ್ರಾಜ್ಯನ ಆಳ್ಬೇಕು? ನೀವೇನ್ ರಾಜಮಾತೆನಾ ಸಾಯೋವರೆಗೂ ಸಂಸ್ಥಾನಕ್ಕೆ ಅಧಿಪತಿಯಾಗಿರೋದಕ್ಕೆ? ಒಳ್ಳೆ ಮಗು ತರ ಕೈ ತೋರಿಸಿ. ಇದೇನ್ ದೊಡ್ಡಮ್ಮ, ಶಬ್ದ ಬರ್ದೇ ಇರೋ ಹಾಗೆ ಅಳ್ತಾ ಇದ್ದೀರಾ? ನೀವ್ ಹೀಗ್ ಅಳೋದನ್ನ ನಾನ್ ಮೊದಲನೇ ಸಲ ನೋಡ್ತಾ ಇರೋದು. ದಿನ ನಿನ್ ಮುಂದೆ ಅಳ್ತಿದ್ದೀನಲ್ಲ ದೇವಿ. ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ನನ್ಗೆ. ಏನ್ ಮಾಡ್ಲಿ?
ನಿಮಗ್ ಇಂಜೆಕ್ಷನ್ ಹಾಕಿದ್ರೇನೆ ನನಗ್ ಸಂತೋಷ ಸಿಗೋದು. ಇಂಜೆಕ್ಷನ್ ರೆಡಿ. ನಮಗ ಪಾಪ ನೋಡು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ.